ಇವತ್ತು ನಾನು ತುಂಬ ಟೇಸ್ಟಿಯಾಗಿರೋ ಅಷ್ಟೇ ಈಸಿಯಾಗಿ ಮಾಡಬಹುದಾದ 2 ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಾಗುತ್ತೆ. ನೀವು ಈ ರೀತಿ ಮಾಡಿ ನೋಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು ಒಂದು ಬೌಲ್ಗೆ 1 ಲೀಟ್ರಷ್ಟು ನೀರು ಹಾಕಿಟ್ಕೊಂಡಿದ್ದೀನಿ. ಅದು ನಾರ್ಮಲ್ ಟೆಂಪ್ರೇಚರ್ ನೀರು, ಬಿಸಿನೂ ಅಲ್ಲ ಅಥವಾ ತಣ್ಣಗೂ ಅಲ್ಲ. ಅದಕ್ಕೆ 3 ಬೌಲಷ್ಟು ನೀವು ಯಾವ ಬೌಲಲ್ಲಿ ನೋಡಿಕೊಂಡು ನಿಮ್ಮ ಮನೆಯಲ್ಲಿ ಸೆಟ್ ಮಾಡ್ಕೊಳ್ಳಿ. ಅದನ್ನು ಹಾಕಿಬಿಟ್ಟು ಇದನ್ನು 2 ನಿಮಿಷ ಇದಕ್ಕೆ ನೆನೆಯಕ್ಕೆ ಬಿಡೋಣ. ಬಿಸಿನೀರು ಇರಬಾರ್ದು, ನಾರ್ಮಲ್ ರೂಮ್ ಟೆಂಪ್ರೇಚರ್ ನೀರಿಗೆ 2 ನಿಮಿಷ ಆದಮೇಲೆ ಇದನ್ನು ಸೋಸ್ಕೋಬೇಕು. ಈ ರಾಗಿ ಶಾವಿಗೆ ತುಂಬ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ ರೆಸಿಪಿ, ತುಂಬ ಹೆಲ್ತಿ ಕೂಡ. ಇದನ್ನು 2 ನಿಮಿಷ ಆದಮೇಲೆ ಸೋಸ್ಕೊಂಡು ನಾನು ಇದನ್ನು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಅದು ಚೆನ್ನಾಗಿ ಕುದಿ ಬಂದಾಗ ನೋಡಿ, ಈ ಥರ ಒಂದು ಜಾಲಿ ಇರೋ ಪ್ಲೇಟ್ ಇಟ್ಕೊಂಡು ಅದ್ರ ಮೇಲೆ ನಾನು ಇದನ್ನು ರಾಗಿ ಶಾವಿಗೆ ಎಲ್ಲ ಹಾಕ್ಕೊಂಡು ಇನ್ನೊಂದು ಪಾತ್ರೆನ ಈ ಥರ ಮುಚ್ಚಿಟ್ಬಿಟ್ಟು ಒಂದು 5 ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ಪ್ರೊಸೀಜರ್ ನೋಡ್ಕೊಳ್ಳಿ. 5 ನಿಮಿಷ ಸ್ಟೀಮ್ ಮಾಡಬೇಕು. 2 ನಿಮಿಷ ಅದನ್ನು ನೀರಲ್ಲಿ ನೆನೆಸ್ಕೋಬೇಕು. ನೋಡಿ, ಇವಾಗ ಇದನ್ನೆಲ್ಲ ತೆಗೆದು, ಇನ್ನೂ ಬಿಸಿನೇ ಇದೆ ನೋಡ್ತಾ ಇದ್ದೀರಲ್ಲ, ಇದನ್ನು ತೆಗೆದಿಟ್ಕೊಂಡು ನಾನು ಇದಕ್ಕೆ ಒಂದು ಸಣ್ಣ ಸ್ಪೂನಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡಿ ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ. ಯಾರೆಲ್ಲ ನೋಡ್ತಾ ಇದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಇವಾಗ ನೆಕ್ಸ್ಟ್ ಪ್ರೋಸೆಸ್ ನೋಡೋಣ. ನೆಕ್ಸ್ಟ್ ನಾನು ಗೋಧಿ ಶಾವಿಗೆ ತಗೊಂಡು ಅದನ್ನು ಫ್ರೈ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೋತಾ ಇದ್ದೀನಿ. ಇದು 2 ರೆಸಿಪಿ. ಯಾರು ಶಾವಿಗೆ ಗೋಧಿ ತಿನ್ನಲ್ಲ ಅವ್ರು ರಾಗಿ ತಿನ್ಬೋದು, ಯಾರು ರಾಗಿ ತಿನ್ನಲ್ಲ ಅವರು ಗೋಧಿ ಶಾವಿಗೆನ ತಿನ್ಕೋಬೋದು. ಇವಾಗ ನಾನು ಒಂದು ಪ್ಯಾನ್ನ ತೊಗೊಂಡು ಅದರಲ್ಲಿ ಗೋಡಂಬಿ ಮತ್ತು ಫಸ್ಟ್ ಗೋಡಂಬಿ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಕಡಲೆ ಬೀಜನೂ ಫ್ರೈ ಮಾಡಿ ಇದನ್ನೆಲ್ಲ ನೋಡಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೊಂಡ್ಬಿಡ್ತಾ ಇದ್ದೀನಿ. ಆಮೇಲೆ ಅದೇ ಪ್ಯಾನಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಸಾಸಿವೆ ಸಿಡಿಸ್ಕೊತಾ ಇದ್ದೀನಿ. ಆಮೇಲೆ ಕಡಲೆಬೇಳೆ, ಉದ್ದಿನಬೇಳೆ ಇವೆರಡೂ ನೀಟಾಗಿ ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಂಬಿಡೋಣ. ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ನೋಡಿ. ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಯಾಕಂದರೆ 2 ರೆಸಿಪಿಗೆ ಒಂದೇ ಒಗ್ಗರಣೆ ನಾನು ಕೊಡ್ತಾ ಇರೋದು ಅದರಿಂದ. ಆಮೇಲೆ 2 ಈರುಳ್ಳಿ ತೊಗೊಂಡಿದ್ದೀನಿ, ಒಂದೇ ಒಗ್ಗರಣೆ, 2 ಶಾವಿಗೆ. ಇವಾಗ ನಾನು ಇದಕ್ಕೆ ತರಕಾರಿಗಳು ಹಾಕ್ಕೊಳ್ತಾ ಇದ್ದೀನಿ. ಬೀನ್ಸು, ಕ್ಯಾರೆಟು, ನಿಮಗೆ ನಿಮ್ಮ ಮನೇಲಿ ಯಾವ ತರಕಾರಿ ಇದನ್ನು ಹಾಕ್ಕೊಳ್ಬೋದು. ಇದು ಹೆಲ್ತಿ ರೆಸಿಪಿ ಕೂಡ. ಬ್ರೇಕ್ಫಾಸ್ಟ್ಗೆ, ಲಂಚ್ಗೂ ನೀವು ಕಳಿಸ್ಕೊಡ್ಬೋದು. ಈ ಥರ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಉಪ್ಪು ನೀವು ನೋಡಿ ಹಾಕ್ಕೊಳ್ಳಿ. ನಾನು ಅರ್ಧ ಅಲ್ಲ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೆ. ಆಮೇಲೆ ಬೇಯಿಸಿರೋ ಬಟಾಣಿ ಹಾಕ್ಕೊಂಡು ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇವಾಗ ಮುಚ್ಚಿಬಿಟ್ಟು ತರಕಾರಿ ಸಾಫ್ಟ್ ಆಗೋವರೆಗೂ ನಾನು ಇದನ್ನು ಬೇಯಿಸ್ಕೊತಿದ್ದೀನಿ. ಆವಾಗ ಚೆಕ್ ಮಾಡ್ಕೊಳ್ಳಿ, ಯಾಕಂದರೆ ನೀರು ಹಾಕಿರಲ್ಲ ನಾವು. ಬಟ್ ಆದರೆ ಬೆಂದೋಗುತ್ತೆ ಒಗ್ಗರಣೆನಲ್ಲೇ. ನೋಡಿ, ಇವಾಗ ನೀಟಾಗಿ ಇದನ್ನು ನೋಡ್ತಾ ಇದ್ದೀರಲ್ಲ, ಇವಾಗ ತರಕಾರಿ ಎಲ್ಲ ಬೆಂದ್ಬಿಟ್ಟಿದೆ. ಇದನ್ನು 2 ಪೋರ್ಷನ್ ಆಗಿ ಮಾಡ್ಕೊತಾ ಇದ್ದೀನಿ ನಾನು. ನೋಡಿ, ಇದನ್ನು ಮತ್ತೆ ನಾನು ಕಾಯಿಸ್ಕೊಂಡು ಅರ್ಧ ಪೋರ್ಷನ್ ಮಾಡಿರೋ ಒಗ್ಗರಣೆನ ಕಾಯಿಸ್ಕೊಂಡು ತೆಂಗಿನ ತುರಿ ಹಾಕ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನೋಡ್ತಿದ್ರು ನೀವು ಯಾವ ರೀತಿ ಮಾಡ್ತೀರಾ ಕಾಮೆಂಟ್ ಮಾಡಿ ಹೇಳಿ. ಇದಕ್ಕೆ ನಾನು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ರಾಗಿ ಶಾವಿಗೆ, ಅದನ್ನು ಹಾಕ್ಕೊಳ್ಳಿ. ಈ ರೀತಿ ಮಾಡಿದರೆ ಒಂಚೂರು ಅಂಟು ಆಗಲ್ಲ, ತುಂಬ ರುಚಿಯಾಗಿರುತ್ತೆ ರಾಗಿ ಶಾವಿಗೆ. ಈ ಥರ ನೀವು ಟ್ರೈ ಮಾಡಿ ನೋಡಿ. ಅಂಗಡಿನಲ್ಲಿ ರಾಗಿ ಶಾವಿಗೆ ಸಿಗುತ್ತೆ, ಅದನ್ನು ಈ ರೀತಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ರಾಗಿ ಶಾವಿಗೆ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಆಮೇಲೆ ಕೊನೆಗೆ ನಾನು ಲಿಂಬೆ ಹುಳಿ ಹಾಕ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಿಚ್ ಆಫ್ ಮಾಡಿಬಿಟ್ಕೊಳ್ತಾ ಇದ್ದೀನಿ. ಆಮೇಲೆ ಇವಾಗ ಫ್ರೈ ಮಾಡ್ಕೊಂಡಿದ್ವಲ್ಲ ಅರ್ಧ ಭಾಗದಷ್ಟು ನಾನು ಈ ಶಾವಿಗೆಗೆ ಹಾಕ್ಕೊಂಡು
ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ರಾಗಿ ಶಾವಿಗೆ ರೆಡಿಯಾಗಿದೆ. ಬಿಸಿ ಬಿಸಿಯಾಗಿ ತಿನ್ನಿ, ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನ ಇವಾಗ ಸದ್ಯಕ್ಕೆ ಒಂದು ಕಡೆ ಎತ್ತಿಟ್ಕೊಂಡು ಈಗ ನೆಕ್ಸ್ಟ್ ಪ್ರೊಸೀಜರ್ ನೋಡೋಣ ಬನ್ನಿ. ಇವಾಗ ನೋಡಿ ಇನ್ನೊಂದು ಪೋರ್ಷನ್ ಮುದ್ದೆ ಮಾಡಿಟ್ಕೊಂಡಿದ್ವಲ್ಲ, ಅದಕ್ಕೆ ಮತ್ತೆ ತೆಂಗಿನ ತುರಿ ಹಾಕಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಗೋಧಿ ಶಾವಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾನು ಗೋಧಿ ಶಾವಿಗೆ 1 ಕಪ್ ತೊಗೊಂಡಿರೋದ್ರಿಂದ 2 ಕಪ್ಪಷ್ಟು ಬಿಸಿನೀರು ತೊಗೊಂಡಿದ್ದೀನಿ. ನೀಟಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ 2 ಕಪ್ಪಷ್ಟು ಬಿಸಿ ನೀರು, ಕುದಿತರ ನೀರಾರು ಆಗ್ಬೋದು. ಬಿಸಿನೀರು ಹಾಕಿದ್ರೆ ಒಳ್ಳೆಯದು, ತಣ್ಣೀರು ಹಾಕ್ಕೋಬೇಡಿ ಯಾವುದೇ ಕಾರಣಕ್ಕೂ. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಮುಚ್ಚಿಬಿಟ್ಟು ಒಂದು ಕಡಿಮೆ ಊರಿನಲ್ಲಿ 5 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಇವಾಗ 5 ನಿಮಿಷ ಆದಮೇಲೆ ನೋಡೋಣ ಬನ್ನಿ. ನೋಡಿ ಈ ಥರ ಆಗಿರುತ್ತೆ. ಸ್ವಲ್ಪ ನೀರಿನ ಅಂಶ ಇದೆ, ಬಟ್ ನಾವು ಇದೆಲ್ಲ ಬೇರೆ ಪ್ರೊಸೀಜರ್ ಮಾಡೋಷ್ಟರಲ್ಲಿ ಇದು ಫುಲ್ಲು ಹೀರ್ಕೊಂಡ್ಬಿಡುತ್ತೆ, ನೀರು ಅಬ್ಸಾರ್ಬ್ ಆಗೋಗುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಫ್ರೈ ಮಾಡ್ಕೊಂಡಿರೋ ಗೋಡಂಬಿ ಮತ್ತು ಕಡಲೆ ಬೀಜ, ನೀವು ಗೋಡಂಬಿ ಬೇಡ ಅಂದರೆ ನೀವು ಯಾವ್ದು ಬೇಕಾದ್ರೂ ನಟ್ಸು ಹಾಕ್ಕೋಬೋದು. ಬರೀ ಕಡಲೆ ಬೀಜನೂ ಹಾಕ್ಕೋಬೋದು, ಅಥವಾ ಇದು ಬೇಕಾದ್ರೆ ಸ್ಕಿಪ್ಪು ಮಾಡ್ಬೋದು ಇಷ್ಟ ಇಲ್ಲದಿರೋರು. ಇವಾಗ ನೋಡಿ ನೀಟಾಗಿ ಇದನ್ನು ಇನ್ನೊಂದ್ಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ. ಆಮೇಲೆ ಕೊನೆಗೆ ಲೆಮನ್ ಜ್ಯೂಸ್ ಹಾಕ್ಕೊಂಡು ಸ್ವಿಚ್ ಆಫ್ ಮಾಡಿಬಿಡ್ತಾ ಇದ್ದೀನಿ. ನೋಡಿ ಇವಾಗಲೇ ನೀರೇ ಇಲ್ಲ. ನೋಡ್ತಾ ಇದ್ದೀರಲ್ಲ. ಯಾರೆಲ್ಲ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್, ಲೈಕ್, ಕಾಮೆಂಟ್, ಶೇರ್. ನೋಡಿ ಇವಾಗಲೇ ನೀರೆಲ್ಲ ಹೀರ್ಕೊಂಬಿಟ್ಟಿದೆ ಒಂಚೂರು. ನೋಡಿ ತಳದಲ್ಲಿ ನೀರಿಲ್ಲ. ಇವಾಗ ಶಾವಿಗೆನೂ ರೆಡಿಯಾಗಿದೆ. ಎರಡನ್ನ ಸರ್ವ್ ಮಾಡೋಣ ಬನ್ನಿ. ನಿಮ್ಗೆ ಯಾವ ರೆಸಿಪಿ ಇಷ್ಟ ಆಯಿತು ಕಾಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.